ಎಲ್ಲರಿಗೂ ನಮಸ್ಕಾರ. ನಾಳೆ ಅಕ್ಷಯ ತೃತೀಯ ಹಬ್ಬ. ಈ ಹಬ್ಬದ ದಿನ ಮಹಾಲಕ್ಷ್ಮಿಯನ್ನು ಒಲಿಸಿಕೊಳ್ಳುವುದು ಹೇಗೆ, ಮಹಾಲಕ್ಷ್ಮಿ ಸ್ಥಿರವಾಗಿ ನಮ್ಮ ಮನೆಯಲ್ಲಿ ನೆಲೆಸಲು ಮಾಡುವಂತಹ ಪೂಜೆಯ ವಿವರವನ್ನು ತಿಳಿಸುತ್ತಿದ್ದೇನೆ. ಅಕ್ಷಯ ತೃತೀಯ ದಿನ ಎಲ್ಲರೂ ಮುಂಜಾನೆ ಎದ್ದು ಮನೆಯನ್ನು ಸ್ವಚ್ಛ ಮಾಡಿಕೊಳ್ಳುವುದು ಮೊದಲ ಕೆಲಸ. ಮನೆಯನ್ನು ಸ್ವಚ್ಛ ಮಾಡುವಾಗ ನೀವು ಮನೆಯನ್ನು ಸಾರಿಸುವಾಗ ಆ ನೀರಿಗೆ ಸ್ವಲ್ಪ ಅರಿಶಿನ, ಒಂದು ಚಿಟಿಕೆ ಕಲ್ಲುಪ್ಪು, ಸ್ವಲ್ಪ ಗಂಜಲ ಇದನ್ನೆಲ್ಲ ಹಾಕಿ ಮನೆಯನ್ನು ಒರೆಸಿಕೊಳ್ಳುವುದು. ಹೊಸ್ತಿಲನ್ನು ಶುದ್ಧವಾಗಿ ಗಂಜಲದ ನೀರಿನಿಂದ ಒರೆಸಿ ಅರಿಶಿನ, ಕುಂಕುಮ, ರಂಗೋಲಿಯನ್ನು ಇಡಬೇಕು. ರಂಗೋಲಿ ಇಡುವಾಗ ತುಳಸಿಯ ಪಕ್ಕದಲ್ಲಿ ಒಂದು ಶಂಖ, ಒಂದು ಚಕ್ರ, ಒಂದು ಪದ್ಮ ಮತ್ತು ಆಕಳಿನ ಪಾದವನ್ನು ಬರೆಯುವುದು, ಮಹಾಲಕ್ಷ್ಮಿಯ ಪಾದವನ್ನು ಬರೆಯುವುದು. ನೀವು ಸ್ನಾನ ಮಾಡುವಾಗ ಸ್ನಾನದ ನೀರಿಗೆ ಸ್ವಲ್ಪ ಕಲ್ಲುಪ್ಪು, ಸ್ವಲ್ಪ ಅರಿಶಿನ, ಒಂದು ಲವಂಗ, ಒಂದು ಏಲಕ್ಕಿ, ಸ್ವಲ್ಪ ಪಚ್ಚ ಕರ್ಪೂರ ಇದಿಷ್ಟನ್ನು ಹಾಕಿ ಮಂಗಳಕರವಾದ ಸ್ನಾನವನ್ನು ನೀವು ಮಾಡಿದಂತೆ ಆಗುತ್ತದೆ. ತುಳಸಿ ಕಟ್ಟೆಗೆ ಸ್ವಲ್ಪ ನೀರನ್ನು ಹಾಕಿ ಅರಿಶಿನ ಕುಂಕುಮವನ್ನು ಹಾಕಿ ತುಳಸಿ ಕಟ್ಟೆಯಲ್ಲಿರುವ ಮೃತ್ತಿಕೆಯನ್ನು, ತುಳಸಿಯ ಮಣ್ಣನ್ನು ಸ್ವಲ್ಪ ಮಟ್ಟಿಗೆ ತೆಗೆದು ಶೇಖರಣೆ ಮಾಡಿ ನೀವು ಇಟ್ಟುಕೊಳ್ಳುವುದು. ಸಾಯಂಕಾಲ ಮಾಡುವ ಕ್ಷೀರಲಕ್ಷ್ಮಿ ಪೂಜೆಗೆ ಬೆಳಗಿನ ತಯಾರಿಗಳು. ಸಂಜೆ 4 ಗಂಟೆಯ ನಂತರ ನಿಮ್ಮ ಕೈಕಾಲು ಮುಖವನ್ನು ತೊಳೆದು ನೀವು ತುಂಬ ಚೆನ್ನಾಗಿ ಅಲಂಕಾರವನ್ನು ಮಾಡಿಕೊಳ್ಳುವುದು. ಕೈಯಲ್ಲಿ ಬಳೆ ಇರಲಿ, ಹಣೆಯಲ್ಲಿ ಕುಂಕುಮವನ್ನು ಇಟ್ಟು ನಿಮ್ಮ ಮಹಾಲಕ್ಷ್ಮಿಯನ್ನು ನೀವು ನಿಮ್ಮ ಮನೆಗೆ ಕರೆಯುವುದಕ್ಕಾಗಿ ನಿಮ್ಮ ಅಲಂಕಾರ ತುಂಬ ಉತ್ತಮವಾಗಿರಲಿ. ದೇವರ ಮನೆಯಲ್ಲಿ ಎಲ್ಲ ಕಡೆ ಎಲ್ಲ ಬದಿಯಲ್ಲೂ ಸ್ವಚ್ಛವಾಗಿರಲಿ. ದೇವರ ಮನೆಯಲ್ಲಿ ಒಂದು ಪದ್ಮವನ್ನು ಹಾಕುವುದು, ಅದರ ಮೇಲೆ ಒಂದು ಮಣೆಯನ್ನು ಇಡಬೇಕು. ಒಂದು ತಟ್ಟೆಯಲ್ಲಿ ಸ್ವಲ್ಪ ಅಕ್ಕಿಯನ್ನು ಹಾಕಿ ಮಧ್ಯಭಾಗದಲ್ಲಿ ಶ್ರೀಂಕಾರವನ್ನು ಬರೆಯಿರಿ. ಅದರ ಮೇಲೆ ಈ ತುಳಸಿಯ ಮೃತ್ತಿಕೆ ಅಥವಾ ಮಣ್ಣು ಏನಿದೆ ಅದನ್ನು ಆ ಶ್ರೀಂಕಾರದ ಮಧ್ಯದಲ್ಲಿ ಇಡುವುದು. ಒಂದು ಬೆಳ್ಳಿಯ ಕಳಶ ಅಥವಾ ತಾಮ್ರದ ಕಳಶ, ಇದನ್ನು ನೀವು ಆ ಮೃತ್ತಿಕೆಯ ಮೇಲೆ ಕಳಶವನ್ನು ಇಡಬೇಕು. ಸ್ಟೀಲನ್ನು ಯಾವುದೇ ಕಾರಣಕ್ಕೂ ಉಪಯೋಗಿಸುವಂತಿಲ್ಲ. ತಾಮ್ರದ ಚೆಂಬನ್ನು ಅಥವಾ ಬೆಳ್ಳಿಯ ಚೆಂಬನ್ನು ಇಟ್ಟು ಅದರಲ್ಲಿ ಹಾಲನ್ನು ತುಂಬಿಸುವುದು. ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ದಾರೆ ಅಷ್ಟರ ಮಟ್ಟಿಗೆ ಹಾಲನ್ನು ತುಂಬಿಸಬೇಕು. 4 ಜನ ಇದ್ದರೆ 4 ಗ್ಲಾಸ್ ಆಗುವಷ್ಟು ಹಾಲನ್ನು ತುಂಬಿಸುವುದು, ಇಲ್ಲ 5 ಜನ ಇದ್ದರೆ 5 ಗ್ಲಾಸ್ ಹಾಲನ್ನು ತುಂಬಿಸುವುದು. ತಂಬಿಗೆಯಲ್ಲಿ ಹಾಕುವಾಗಲೂ ನಿಮ್ಮ ಮುಖದಲ್ಲಿ ಸದಾ ನಗುವಿರಲಿ. ನೀವು ಕರೆಯುತ್ತಿರುವುದು ಮಹಾಲಕ್ಷ್ಮಿಯನ್ನು, ಮಹಾಲಕ್ಷ್ಮಿ ಪೂಜೆಯನ್ನು ಮಾಡ್ತಿದ್ದೀರಾ, ಅದಕ್ಕಾಗಿ ಸದಾ ನಗುತ್ತಾ ಹಾಲನ್ನು ತುಂಬಿಸಿ ಕಳಶದ ಪಾತ್ರೆಯಲ್ಲಿ ಹಾಲನ್ನು ತುಂಬಿಸಿದ ನಂತರ ಅದರಲ್ಲಿ ಅರಿಶಿನ ಕುಂಕುಮ ಹಾಕಿ ಒಂದು ಕಾಯಿನನ್ನು ಹಾಕಿ 6 ಬಾದಾಮಿಯನ್ನು ಹಾಕೋದು, ಸ್ವಲ್ಪ ಬೆಲ್ಲವನ್ನು ಹಾಕಿ 5 ವೀಳ್ಯದೆಲೆಯನ್ನು ಅದರ ಮೇಲೆ ಇಡತಕ್ಕದ್ದು. ಒಂದು ತೆಂಗಿನಕಾಯಿಯನ್ನು ಅದಕ್ಕೆ ಅರಿಶಿನವನ್ನು ಹಚ್ಚಿ ಆ ತೆಂಗಿನಕಾಯಿಯನ್ನು ಹಾಲಿನ ಕಲಶದ ಮೇಲೆ ಇಡುವಂಥದ್ದು. ಮಹಾಲಕ್ಷ್ಮಿಗೆ ಬಹಳ ಪ್ರಿಯವಾದ ಹೂವುಗಳಾದ ಕಮಲದ ಹೂವು, ಮಲ್ಲಿಗೆ ಹೂವು, ಕನಕಾಂಬರದ ಹೂವನ್ನು ನೀವು ಆ ದೇವಿಗೆ ಅಲಂಕರಿಸುವುದು. ಮಹಾಲಕ್ಷ್ಮಿಯನ್ನು ನೀವು ಪೂಜೆಯನ್ನು ಶುರು ಮಾಡುವ ಮೊದಲು 2 ತುಪ್ಪದ ದೀಪವನ್ನು ಹಚ್ಚಿಡುವುದು. ಹಾಗೆ ತುಳಸಿಯ ಹತ್ತಿರ 2 ದೀಪ, ಮನೆ ಬಾಗಿಲಲ್ಲಿ 2 ದೀಪವನ್ನು ಹಚ್ಚುವುದು. ಹಚ್ಚಿದ ನಂತರ ನೀವು ಪೂಜೆಯನ್ನು ಶುರು ಮಾಡುವಂಥ ರೀತಿಯನ್ನು ಹೇಳುತ್ತೇನೆ. ಏಕಾಗ್ರ ಚಿತ್ತದಿಂದ ಮಹಾಲಕ್ಷ್ಮಿ ನಮ್ಮ ಮನೆಯಲ್ಲಿ ಬಂದು ನೆಲೆಸುತ್ತಾಳೆ. ನಮ್ಮ
ಪೂಜೆಯಲ್ಲಿ ಇಲ್ಲಿ ನಮ್ಮ ಜೊತೆಗೆ ಕೂತಿದ್ದಾಳೆ ಮಹಾಲಕ್ಷ್ಮಿ ಎಂದು ಭಾವಿಸಬೇಕು. ಯಾವುದೇ ಪೂಜೆ ಮಾಡಬೇಕಾದರೂ ನಾವು ಭಾವಿಸಬೇಕು, ಶ್ರದ್ಧೆ ಭಕ್ತಿಯಿಂದ ನಾವು ಮಹಾಲಕ್ಷ್ಮಿಯನ್ನು ಪೂಜಿಸಬೇಕಾಗುತ್ತದೆ. ನಮ್ಮ ಎದುರಿನಲ್ಲಿ ಮಹಾಲಕ್ಷ್ಮಿ ಕೂತಿದ್ದಾಳೆ ಎಂದು ಭಾವಿಸಿ ನಿಮ್ಮ ಸಂಕಲ್ಪವನ್ನು ದೇವಿಯ ಮುಂದೆ ಹೇಳಿಕೊಂಡು ಒಂದು ಮುಷ್ಟಿ ನಿಮ್ಮ ಕೈಯಲ್ಲಿ ಎಷ್ಟು ಕಾಯಿನ್ ಹಿಡಿಯೋಕ್ಕಾಗುತ್ತೋ ಅಷ್ಟು ಕಾಯಿನನ್ನು ನಿಮ್ಮ ಒಂದು ಹಿಡಿಯಷ್ಟು ಕಾಯಿನನ್ನು ಇಟ್ಟುಕೊಂಡು ಕನಕದಾರ ಸ್ತೋತ್ರವನ್ನು ಹೇಳುವುದು, ಪಠಣ ಮಾಡುವುದು. ಹೇಳಲು ನಿಮಗೆ ಬಾರದಿದ್ದರೆ ಅದನ್ನು ಆಲಿಸಿಯಾದರೂ ಕೇಳಿಸಿಕೊಳ್ಳುತ್ತಾ ಆ ನಿಮ್ಮ ಕೈ ಮುಷ್ಟಿಯಲ್ಲಿರುವ ಕಾಯಿನನ್ನು ಹಾಗೆ ಇಟ್ಟುಕೊಂಡು ಕನಕದಾರ ಸ್ತೋತ್ರವನ್ನು ಹೇಳುವುದು. ನಂತರ ಅದು ಹೇಳಿದ ಮೇಲೆ ಆ ಕಾಯಿನನ್ನು ಲಕ್ಷ್ಮಿ ಎಲ್ಲಿ ನೀವು ಕಲಶ ಇಟ್ಟಿರ್ತೀರೋ ಅಲ್ಲಿ ಆ ಕಾಯಿನನ್ನು ಇಡುವಂಥದ್ದು. ಮುಂದೆ 108 ಬಾರಿ ನಿಮ್ಮ ಹತ್ತಿರ 108 ಹೂವು ಇದ್ದರೂ ಸರಿ, 108 ಕಾಯಿನ್ ಇದ್ದರೂ ಸರಿ, ಅಥವಾ ಕಮಲದ ಬೀಜ 108 ಇದ್ರೂ ಪರವಾಗಿಲ್ಲ. ಆ 108 ಎಣಿಸಿ ಇಟ್ಕೊಂಡಿರುವಂತಹ ಕಾಯಿನನ್ನು ಅಥವಾ ಕಮಲದ ಬೀಜವನ್ನಾಗಲಿ ಅಥವಾ 108 ಹೂವನ್ನಾಗಲಿ ಇಟ್ಕೊಂಡಿರುವುದನ್ನು ನೀವು ಈ ಬೀಜಾಕ್ಷರಿ ಮಂತ್ರವನ್ನು ಹೇಳುತ್ತಾ ದೇವರಿಗೆ ಅರ್ಪಿಸುವುದು. ಬೀಜಾಕ್ಷರಿ ಮಂತ್ರ ಹೀಗಿದೆ: ಶ್ರೀಂ ಹ್ರೀಂ ಶ್ರೀಂ. ಮತ್ತೊಮ್ಮೆ ಹೇಳ್ತೇನೆ, ಶ್ರೀಂ ಹ್ರೀಂ ಶ್ರೀಂ. ಹೀಗೆ 108 ಸಲ ಹೇಳಿ ದೇವರಿಗೆ ಸಮರ್ಪಿಸಿ ನೈವೇದ್ಯವನ್ನು ಮಾಡುವಂಥದ್ದು. ನೈವೇದ್ಯಕ್ಕೆ ಹಾಲಿನ ಪಾಯಸ ಬಹಳ ಬಹಳ ಉತ್ತಮವಾಗಿರುತ್ತದೆ. ಹಾಲಿನ ಪಾಯಸವನ್ನು ದೇವರಿಗೆ ನೈವೇದ್ಯವಾಗಿ ತೋರಿಸಬೇಕು. ಹಾಲಿನ ಪಾಯಸವನ್ನು ಮಾಡುವ ವಿಧಾನವನ್ನು ಹೇಳುತ್ತೇನೆ. ಹಾಲು ಮತ್ತು ನೀರನ್ನು ಹಾಕಿ ಅಕ್ಕಿಯನ್ನು ಹಾಕಿ ಮೊದಲಿಗೆ ಬೇಯಿಸಿಕೊಳ್ಳುವುದು. ಇನ್ನೊಂದು ಪಾತ್ರೆಯಲ್ಲಿ ಹಾಲನ್ನು ಹಾಕಿ ಕುದಿಸುತ್ತಾ ಇರುವಾಗ ಅದಕ್ಕೆ ಬೆಂದಿರುವಂತಹ ಈ ಅನ್ನವನ್ನು ಅದಕ್ಕೆ ಹಾಕಿ ತಿರುಗಿಸುತ್ತಾ ಅದರಲ್ಲಿ ಬಾದಾಮಿ, ಗೋಡಂಬಿ, ಸಕ್ಕರೆ, ಏಲಕ್ಕಿ ಈ ಎಲ್ಲ ಪದಾರ್ಥವನ್ನು ಮಿಕ್ಸಿ ಜಾರಿನಲ್ಲಿ ಪುಡಿ ಮಾಡಿ ಅದಕ್ಕೆ ಹಾಕುವುದು. 2 ಪಲಾವ್ ಎಲೆ ಅದಕ್ಕೆ ಹಾಕುವುದು. ಹಾಕಿ ಸರಿಯಾಗಿ ಕುದಿಸಿದ ನಂತರ ಅದನ್ನು ತೆಗೆದುಕೊಂಡು ಬಂದು ದೇವರಿಗೆ ನೈವೇದ್ಯವನ್ನು ಮಾಡುವುದು. ನೈವೇದ್ಯ ಮಾಡುವ ಮೊದಲು ಯಾವುದೇ ಕಾರಣಕ್ಕೂ ತುಳಸಿ ಪತ್ರೆ ಇಲ್ಲದೆ ನೈವೇದ್ಯ ಮಾಡಬಾರದು. ತುಳಸಿ ಪತ್ರೆ ಪಾಯಸದ ಮೇಲೆ ಇಟ್ಟು ಮಹಾಲಕ್ಷ್ಮಿಗೆ ನೈವೇದ್ಯವನ್ನು ತೋರಿಸುವುದು. ಊದಿನ ಕಡ್ಡಿಯನ್ನು ಹಚ್ಚಿ 2 ತುಪ್ಪದ ದೀಪದಿಂದ ದೇವರಿಗೆ ಆರತಿಯನ್ನು ಮಾಡುವುದು. ಸಾಧ್ಯವಾದರೆ 2 ಬೆಟ್ಟದ ನೆಲ್ಲಿಕಾಯಿಯಿಂದ ದೇವರಿಗೆ ಆರತಿ ಬಹಳ ಶ್ರೇಷ್ಠವಾಗಿರುತ್ತದೆ. ಸದಾ ಮಹಾಲಕ್ಷ್ಮಿ ನಿಮ್ಮ ಮನೆಯಲ್ಲಿ ನೆಲೆಸಲಿ ಎಂದು ದೇವರಲ್ಲಿ ಪ್ರಾರ್ಥಿಸುತ್ತಾ ದೇವರಿಗೆ ಒಂದು ತಾಂಬೂಲವನ್ನು ಇಡುವಂತಹದ್ದು. ತಾಂಬೂಲ 5 ವೀಳ್ಯದೆಲೆ, 2 ಅಡಿಕೆ, ಬಟ್ಲಡಿಕೆ ಇಟ್ಟು ದೇವರಿಗೆ ಒಂದು ತೆಂಗಿನಕಾಯಿ, ಒಂದು ಕಾಯಿನನ್ನು ಇಟ್ಟು ದೇವರಿಗೆ ತಾಂಬೂಲವನ್ನು ಇಡುವುದು. ಇಟ್ಟ ನಂತರ ನಮ್ಮ ಬೇಡಿಕೆ 2 ಕೈಗಳಿಂದ ಬೊಗಸೆಯೊಡ್ಡಿ ನಮ್ಮ ಮಹಾಲಕ್ಷ್ಮಿ ನಮ್ಮ ಮನೆಯಲ್ಲಿ ಸದಾ ಕಾಲ ಸ್ಥಿರವಾಗಿ ನೆಲೆಸುವು ಎಂದು ಕೇಳುತ್ತಾ ನಮ್ಮ ಸಂಕಷ್ಟವನ್ನು ಬಗೆಹರಿಸು ತಾಯಿ ಎಂದು ಬೇಡುತ್ತಾ ನಾವು ಆ ಮಹಾಲಕ್ಷ್ಮಿಯನ್ನು ಪೂಜಿಸುವುದು, ಆರಾಧಿಸುವುದು. ನಗುತ್ತಾ ಮಹಾಲಕ್ಷ್ಮಿಯನ್ನು ನಾವು ಆರಾಧಿಸುವುದರಿಂದ ಮಹಾಲಕ್ಷ್ಮಿ ಅಕ್ಷಯ ತೃತೀಯ ದಿನ ನಮ್ಮ ಮನೆಗೆ ಸದಾ ನಮ್ಮ ಮನೆಯಲ್ಲಿ ಮಹಾಲಕ್ಷ್ಮಿ ನೆಲೆಸುವುದರಲ್ಲಿ ಯಾವುದೇ ಸಂಶಯವಿಲ್ಲ. ಪೂಜೆ ಎಲ್ಲ ಮುಗಿದ ನಂತರ ಸಂಜೆ 7 ಗಂಟೆಯ ಸಮಯದಲ್ಲಿ ಕಲಶದಲ್ಲಿರುವಂತಹ ಹಾಲನ್ನು ಮನೆಯಲ್ಲಿರುವಂಥ ಸದಸ್ಯರು ಹೊರತಾಗಿ ಬೇರೆಯವರಿಗೆ ಹಾಲನ್ನು ಕೊಡುವಂತೆ ಇಲ್ಲ. ಮನೆಯಲ್ಲಿರುವ ಸದಸ್ಯರೆಲ್ಲರೂ ಸೇವಿಸುವಂಥದ್ದು. ಕಲಶದ ಬಳಿ ಇಟ್ಟಂತಹ ಮೃತ್ತಿಕೆಯನ್ನು ತೆಗೆದುಕೊಂಡು
ನಿಮ್ಮ ಯಜಮಾನಿ ಯಾರು ಮನೆ ಒಡತಿ ಎಲ್ಲಿ ಮಲಗುತ್ತಾರೋ ಆ ಜಾಗದಲ್ಲಿ ಕ್ಯಾಶ್ ಬಾಕ್ಸ್ ಅಂತ ಇದ್ದರೆ ಆ ಕ್ಯಾಶ್ ಬಾಕ್ಸಲ್ಲಿ ನಿಮ್ಮ ಆ ಮೃತ್ತಿಕೆಯನ್ನು ಇಡುವಂಥದ್ದು. ನಂತರ ಕನಕದಾರ ಸ್ತೋತ್ರವನ್ನು ಹೇಳಿ ನೀವು ಏನು ಆ ಕಾಯಿನನ್ನು ಇಟ್ಕೊಂಡಿರ್ತೀರ ಆ ಕಾಯಿನನ್ನು ಎರಡೂ ಕೈಯಲ್ಲಿ ಸೇರಿ ಸೌಂಡ್ ಬರೋ ಥರ ಆ ಕಾಯಿನನ್ನು ಉದುರಿಸಬೇಕು. ಆಗ ನಿಮ್ಮ ಮಹಾಲಕ್ಷ್ಮಿ ನಿಮ್ಮ ಮನೆಯಲ್ಲಿ ಸದಾ ನಗುತ್ತಾ ಕುಣಿಯುತ್ತಾ ಬರುತ್ತಾಳೆ ಎಂಬುದರಲ್ಲಿ ಯಾವುದೇ ಸಂಶಯವಿಲ್ಲ. ಅಕ್ಷಯ ತೃತೀಯ ಒಂದೇ ದಿನ ಈ ಪೂಜೆ ಮಾಡಬೇಕಾ ಅನ್ನೋ ಸಂಶಯ ಬೇಡ. ನೀವು ಇದನ್ನು 5 ಶುಕ್ರವಾರ 9 ಶುಕ್ರವಾರ ನೀವು ಈ ಪೂಜೆಯನ್ನು ಮಾಡಬಹುದು. ಬಹಳ ಬೇಗ ಮಹಾಲಕ್ಷ್ಮಿ ಒಲಿಯುವುದರಲ್ಲಿ ಯಾವುದೇ ಸಂಶಯವಿಲ್ಲ. ನಮಸ್ಕಾರ.